ತನ್ನ ಪಂಚಮ ಎಷ್ಟಕ್ಕಾಗಿ ಸುವಾನ ಅದೇ ರೀತಿ ಹೊಸ ದಾಂಡಿಗನ ನಾಮಧೇಯ ಲಿಖಿತಗೊಳಿಸ್ತಾ ಇದ್ದಾರೆ ಕೌಶಿಕ್ ಅಭಿವೃದ್ಧಿಪಡಿಸಿದ ಸುಂದರತೆ ಆಟಗಾರ. ಮೊದಲು ಸುವಾನ ತನ್ನ ಪಂಚಮ ಎಷ್ಟಕ್ಕಾಗಿ ಸುವಾನ್ ಟು ಎ2 ಸುನೀಲ ಎದುರಿನ ವಿಶಿಷ್ಟ ವಾರಿಯರ್ಸ್ ಯಾವುದೇ ಅಂಕಿಅಂಶವನ್ನು ನಮ್ಮ ಅಂಕಿಅಂಶ ತಂಡಗಳು ನಮೂದಿಸಿರುವುದಿಲ್ಲ. ಮತ್ತೊಮ್ಮೆ ಸುನೀಲ್ ಸ್ಟ್ರೈಕ್ ನಲ್ಲಿ ಇದರ ಮಧ್ಯೆ ಸುಂದರತೆ ಬ್ಲಾಕ್ ಎಸೆತ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ನೀಡ್ತಾ ಇದ್ದಾನೆ. ಮತ್ತೊಮ್ಮೆ ಓವರ್ನ ಕೂಡ ಎಸೆತ ಇದರ ಮಧ್ಯೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ ಶೂನ್ಯ. 3 ಇದ್ದರಿಯಾನಷ್ಟಕ್ಕೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ ಶೂನ್ಯ. ಪವರ್ ಪ್ಲೇನ ಸದುಪಯೋಗ ವಸಿಷ್ಠ ವಾರಿಯರ್ಸ್ ಪಡೆದುಕೊಳ್ತಾ ಇಲ್ಲ. ದ್ವಿತೀಯ ಓವರಾಗಿ ತನ್ನ ವೈಯಕ್ತಿಕ ಮೊದಲನೇ ಗೋಲ್ ಮಾಡಲು ಹೆಮ್ಮಾರ್ಪುರದ ಪರಿಸರದ ಆಟಗಾರ ಅಕ್ಷಯ್ ನಾಯರ್ನ ಪರಿಸರ ಮಾಡಿಸ್ಕೊಂತ ಇದ್ದಾನೆ. ಅದೇ ರೀತಿ ಸ್ಟ್ರೈಕ್ ನಲ್ಲಿ ಲೆಫ್ಟ್ ಆಟಗಾರ ಕೌಶಿಕ್ನ ಪರಿಸರ ಮಾಡಿಸ್ಕೊಂತ ಇದ್ದಾನೆ. ಒಂದರಲ್ಲಿ ಸುವಾನ್ ಹಾಕಿಕೊಟ್ಟ ಅಡಿಪಾಯ ಅಕ್ಷಯ್ಗೆ ನೆರವಾಗುತ್ತದೆ ಎಂಬ ಮಾತು ನೀಡ್ತಾ ಇದ್ದಾನೆ. ಆದಷ್ಟು ಬೇಗ ಪಂದ್ಯದ ನಡೆಸಿಕೊಡಿ. ದಿಲೀಪ್ ಆಗಿ ಲೋಕೇಶ್ ಆದಷ್ಟು ಬೇಗ ಪಂದ್ಯವನ್ನು ನಡೆಸಿಕೊಡಿ. ನಮ್ಮಲ್ಲಿ ಸಮಯದ ಅಭಾವ ಕಂಡು ಬರ್ತಾ ಇದೆ. ಪಂದ್ಯಕೂಟ ಕೊಂಚ ಲೇಟ್ ಆಗಿ ಸ್ಟಾರ್ಟ್ ಆಗಿತ್ತು, ಅದಕ್ಕಾಗಿ ಕ್ಷಮೆ ಯಾಚಿಸ್ತಾ ಇದ್ದಾನೆ. ಮತ್ತೊಮ್ಮೆ ಅಕ್ಷಯ್ ಟು ಕೌಶಿಕ ಇದರ ಮಧ್ಯೆ ಅಗಲವಾದ ಎಸೆತ ಅಂಪೈರ್ನಿಂದ ಅಗಲವಾದ ಎಸೆತನ್ನು ತೀರ್ಪು ಮಾಡ್ತಾ ಇದ್ದಾನೆ. ಇದರೊಂದಿಗೆ ಪ್ರಥಮ ಓಟದ ಎಚ್ಚರಿಕೆ ಕಂಡು ಬರ್ತಾ ಇದೆ ವಸಿಷ್ಠ ವಾರಿಯರ್ಸ್ ಪರ. ಮತ್ತೊಮ್ಮೆ ಅಕ್ಷಯ್ ಟು ಕೌಶಿಕ್ ಇದರ ಮಧ್ಯೆ ಸುಂದರತೆಯ ವಿರುದ್ಧ 8 ಓಟದ ಪೂರೈಕೆಗೊಳ್ತಾ ಇದೆ. 2 ಓಟದ ಲಾಭ ಪಡಿತಾ ಇದ್ದಾನೆ. ಇದರೊಂದಿಗೆ ತನ್ನದ ಮೊತ್ತ 2. ಮತ್ತೊಂದು ಸ್ಟ್ರೈಕ್ ನಲ್ಲಿ ತರದ ನಾಯಕ ಎ2 ಸುನೀಲ ನಾಮಧೇಯ ನೀಡ್ತಾ ಇದ್ದಾನೆ. ಮತ್ತೊಮ್ಮೆ ಅಕ್ಷಯ್ ಟು ಶೆಟ್ಟಿ ಇದರ ಮಧ್ಯೆ ಕೊಂಚ ತಿರುವನ್ನು ಕೊಂಡು ಚೆಂಡು ಶೂನ್ಯದ ಮುಚ್ಚಳಿಕೆ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ನಾಯಕನ ಆಟ ಎ2 ಸುನೀಲ ತೋರಿಸ್ತಾ ಇಲ್ಲ. ಮತ್ತೊಮ್ಮೆ ಅಕ್ಷಯ ಸಫಲತೆಯ ಕಡೆಗೆ ಅದರೊಂದಿಗೆ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ಮಾತ್ರ ಬಾಕಿ ಉಳಿತಾ ಇದೆ. ಪ್ರಥಮ ಎಸೆತ ತರವಲ್ಲದ ಎಸೆತ, ದ್ವಿತೀಯ ಎಸೆತ 8 ಓಟ, ತೃತೀಯ ಎಸೆತ ಶೂನ್ಯ ಹಾಗೂ ಚತುರ್ಥನೇ ಎಸೆತ ಕೂಡ ಶೂನ್ಯದ ಪಾಲಾಗ್ತದೆ. ಇದರ ಮಧ್ಯೆ ಮತ್ತೊಂದು ಶೂನ್ಯ ಮುಚ್ಚಳಿಕೆ ಮಾಡ್ತಾ ಇದ್ದಾನೆ. ದೂರಪೂರ್ಣ ಅಂತ ಹಿಡಿದ ಚೆಂಡನ್ನು ಗಮನಿಸಲಾಗ್ತಾ ಇದ್ದಾನೆ ಎ2 ಸುನೀಲ. ಮತ್ತೊಮ್ಮೆ ಅಕ್ಷಯ್
ಎಸ್ ಕ್ಯಾಚ್ ಆಗೋ ಸಾಧ್ಯತೆ ಇಲ್ಲ, ಕೊಂಚ ಗಲಿಬಿಲಿ ಕ್ಷೇತ್ರ ಇದರಿಂದ 8 ವಿರುದ್ಧ ಪೂರೈಕೆಗೊಳ್ತಾ ಇದೆ. ಇದರಿಂದ ಮೊತ್ತ 3ಕ್ಕೆ ಏರಿಕೆಗೊಳ್ತಾ ಇದೆ. ಮತ್ತೊಮ್ಮೆ ಕೊನೆ ಎಸ್ತಕ್ಕಾಗಿ ಅಕ್ಷಯ ಎಸ್ ಇದ್ರ ಮಧ್ಯೆ ಲಾಭಗೊಳ್ತಾ ಇದೆ. ಇದರಿಂದ ಓವರ್ನ ಮುಕ್ತಾಯಕ್ಕೆ ತಂಡದ ಮತ್ತೆ 4ಕ್ಕೆ ಏರಿಕೆ ಕಂಡು ಬರ್ತಾ ಇದೆ. ತೃತೀಯ ಓವರ್ನ ಬೌಲಿಂಗ್ ಇರುವಲ್ಲಿ ಸುವಾನ ಅದೇ ರೀತಿ ತನ್ನ ವೈಯಕ್ತಿಕ 2ನೇ ಓವರ್ ಬೌಲ್ ಮಾಡಲು ಸುವಾನ ಪರಿಚಯ ಮಾಡಿಸ್ಕೊಂತ ಇದ್ದಾನೆ. ಒಂದ್ರಲ್ಲಿ ಲೆಫ್ಟಿ ಆಟಗಾರ ಕೌಶಿಕ ಆಡ್ತಾ ಇದ್ದಾನೆ. ಮತ್ತೊಮ್ಮೆ ಸುವಾನ ಎಸ್ ಇದ್ರ ಮಧ್ಯೆ ಸುಂದರತೆ ವಿರುದ್ಧ 8 ಪೂರೈಕೆಗೊಳ್ತಾ ಇದೆ. ಪ್ರಥಮ ಓವರ್ ಮೇಡಿನಾಗಿ ಕಾರ್ಮಿಸಿದ್ದ ಸುವಾನ ಈ ಓವರ್ನ ಪ್ರಥಮದಲ್ಲಿ 8 ವಿಕೆಟ್ ನೀಡ್ತಾ ಇದ್ದಾನೆ. ತಂಡದ ನಾಯಕ ಐಟಿ ಸುನೀಲ ತನ್ನ ಜವಾಬ್ದಾರಿ ಪಾಠ ತೋರಿಸಬೇಕಾದ ಅನಿವಾರ್ಯ ಕಂಡು ಬರ್ತಾ ಇದೆ ವಸಿಷ್ಠ ವಾರಿಯರ್ಸ್ ತಂಡಕ್ಕೆ. ಮತ್ತೊಮ್ಮೆ ಸುವಾನ್ ಟು ಐಟಿ ಸುನೀಲ ಎಸ್ ಕ್ಯಾಚ್ ಆಗೋ ಸಾಧ್ಯತೆ ಇಲ್ಲ. ಮತ್ತೊಂದು ಶೂನ್ಯದ ಮುಚ್ಚಳಿಕೆ ನೀಡ್ತಾ ಇದ್ದಾನೆ. ಐಟಿ ಸುನೀಲ ತನ್ನ ಕರ್ತನನ ಆಟ ತೋರಿಸ್ತಾ ಇಲ್ಲ. ಎಸ್ ಮತ್ತೊಂದು ಸುವಾನ ಎಸ್ ಶಾಟ್ಗಾಗಿ ಐದರ ಮಧ್ಯೆ 8 ಮಾತ್ರ ಪೂರೈಕೆಗೊಳ್ತಾ ಇದೆ. ಎಲ್ಲಿದ್ದು ಕ್ಷೇತ್ರ ರಕ್ಷಕ ಕಿರಾಣ ಸುಂದರ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ಮತ್ತು ಸುವಾನ್ ಟು ಲೆಫ್ಟಿ ಆಟಗಾರ ಕೌಶಿ ಎಸ್ ಇದ್ರ ಮಧ್ಯೆ ನೆಟ್ಟ ನೇರನೇ ಹೊಡೆತ 8 ವೇಟದ ಪೂರೈಕೆಗೊಳ್ತಾ ಇದೆ. ಮತ್ತೊಮ್ಮೆ ಸ್ಟ್ರೈಕ್ನಲ್ಲಿ ಎಬಿ ಸುನಿ ಕ್ಯಾಚ್ ಆಗೋ ಸಾಧ್ಯತೆ. ಇದರ ಮಧ್ಯೆ ಫಾರಾನ್ ಎಬಿ ಸುನಿನ ಕ್ಯಾಚ್ ಅನ್ನು ಕೈಚೆಲ್ತಾ ಇದ್ದಾನೆ. ಒಂದು ಸೂಚನೆ ಇರ್ತಾ ಇದ್ದಾನೆ, ಒಬ್ಬ ಒಳ್ಳೆ ಆಟಗಾರನ ಕ್ಯಾಚ್ ಬಿಟ್ಟಲ್ಲಿ ಮ್ಯಾಚ್ ಬಿಟ್ಟಂತ ಸವಿ ನೆನಪು ನೀಡ್ತಾ ಇದ್ದಾನೆ. ಇದರಿಂದ ತಂಡದ ಮೊತ್ತ 8ಕ್ಕೆ ಏರಿಕೆಗೊಳ್ತಾ ಇದೆ. ಬಹುಶಃ ಕೊನೆಯ ಸುತ್ತಾಕೊಂಡು ಬರ್ತಾ ಇದ್ರೆ ಮತ್ತೊಮ್ಮೆ ಸುವಾನ್ ಟು ಕೌಶಿ ಎಸ್ ಸುಂದರ ಹೊಡೆತ ಮಿಡ್ಪಟ್ಟ ಮೂಲಕ ತಂಡಕ್ಕೆ ಅವಳಿ ಓಟದ ಪೂರೈಕೆಗೊಳ್ತಾ ಇದೆ. ಇದರೊಂದಿಗೆ
ನಾಟ್ ಔಟ್ ಎಂಬ ತೀರ್ಪನ್ನು ನೀಡ್ತಾ ಇದ್ದಾರೆ. ನಾಟ್ ಔಟ್ ಎಂಬ ತೀರ್ಪನ್ನು ನೀಡ್ತಾ ಇದ್ದಾರೆ. ಹತ್ತಿರ ಕಣ್ಣಿನ ಮುಚ್ಚಿನ ತೀರ್ಪುಗಾರ ದಿಲೀಪ ಅದನ್ನು ಓಟದ ಪೂರೈಕೆಗೊಳ್ತಾ ಇದೆ. ಇದರೊಂದಿಗೆ 6 ಗಜಗಳಿಗೆ 2 ಮಿಂಚಿನ ಓಟ ಕಂಡು ಬರ್ತಾ ಇದೆ. ಇದರಿಗೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 10ಕ್ಕೆ ಏರಿಕೆಗೊಳ್ತಾ ಇದೆ. ದೀರ್ಘ 4ನೇ ಓವರ್ ಗೋಲ್ ಮಾಡಲು ತನ್ನ ವೈಯಕ್ತಿಕ ಮೊದಲ ಓವರ್ಗಾಗಿ ಸ್ಟಾರ್ ರವಿಯ ಪರಿಚಯ ಮಾಡಿಸ್ಕೊಳ್ತಾ ಇದ್ದಾನೆ. ಚಿಕ್ಕಮಗಳೂರು ಶ್ರೇಷ್ಠ ಆಟಗಾರನ ಪಟ್ಟಿಯಲ್ಲಿ ಸ್ಟಾರ್ ರವಿಯ ನಾಮದೇ ಕೂಡ ಲಿಖಿತಗೊಳಿಸ್ತಾ ಇದ್ದಾನೆ. ಮತ್ತೊಮ್ಮೆ ರವಿ ಬೌಲಿಂಗ್ ಅಲ್ಲಿ ರವಿ ಅದರ ಸ್ಟ್ರೈಕ್ ನಲ್ಲಿ ಅದೃಷ್ಟ ಕೈ ಹಿಡಿದ ಆಟಗಾರ ಎಟಿ ಸುನೀಲ. ಇದರ ಮಧ್ಯೆ ಬೀಸ್ ಕೂಪಿಗಾಗಿ ಮೊರೆ ಹೋಗ್ತಾ ಇದ್ದಾನೆ. ಆದರೆ ಎಟಿ ಸುನೀಲ ಸಫಲತೆಯನ್ನು ಕಾಣಿಸ್ತಾ ಇಲ್ಲ. ಮುಂದಿನ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ ಮೊದಲ ಕೈ ಗಮನಿಸ್ತಾ ಇದ್ದಾನೆ. ಮಲ್ನಾಡ್ ರಾಯಲ್ಸ್ ವಿರುದ್ಧಾರ್ಥಕವಾಗಿ ಕೆಬಿಸಿ ಕೈಮರ. ಇದರ ಮಧ್ಯೆ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ನೀಡ್ತಾ ಇದ್ದಾನೆ. ಅದೃಷ್ಟ ಬೇಗ ತಂಡದ ಕಫ್ತಾನರು ವೇದಿಕೆ ಬಳಿ ಬನ್ನಿ, ಇದು ನಿಮಗೆ ಪ್ರಥಮ ಕರೆಯನ್ನು ಗಮನಿಸ್ತಾ ಇದ್ದಾನೆ. ಮತ್ತೊಮ್ಮೆ ರವಿ ಸಫಲತೆ ಕಡೆಯಲ್ಲಿ ನಡೀತಾ ಇದ್ದಾನೆ. ಸುಂದರ ಬೇಸಿತ ನೆಟ್ಟ ನೀರಿನ ಹೊಡಿತ ಒಂಟದ ಪೂರೈಕೆಗೊಳ್ತಾ ಇದೆ. ಇದರೊಂದಿಗೆ ಮತ್ತೊಂದು ಓಟದ ಎಚ್ಚರಿಕೆ ಕಂಡು ಬರ್ತಾ ಇದೆ. ಹೊಸಪೇಟೆ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿಯ ದ್ವಿತೀಯ ಪಂದ್ಯಾಕೂಟ. ಮತ್ತೊಮ್ಮೆ ರವಿ ಟಿ ಆಟಗಾರ ಕೌಶಿ ಇದರ ಮಧ್ಯೆ ಬಾಲಿಷ್ಟ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ. ಇದೊಂದಿಗೆ 2 ಓಟದ ಪೂರೈಕೆಗೊಳ್ತಾ ಇದೆ. ಇದೊಂದಿಗೆ ತಂಡದ ಮೊತ್ತ 13. ಈ ಪಂದ್ಯಾಕೂಟದಲ್ಲಿ ಕಿಟ್ಟಿಯ ಒಂದು ಷಟ್ಕ ಮಾತ್ರ ಬಾಕಿ ಉಳಿತಾ ಇದ್ರೆ ಮತ್ತೆ ಯಾವ ಆಟಗಾರ ಷಟ್ಕದ ಮೊರೆ ಹೋಗ್ತಾ ಇಲ್ಲ. ಮತ್ತೊಮ್ಮೆ ರವಿ ಪಿಗೌಶಿ ಕ್ಲೀನ್ ಬೋಲ್ಡ್ ಆಗಿ ಕೌಶಿ ಮರಳಿ ತನ್ನ ಪೆವಿಲಿಯನ್ಗೆ ನಡೆಸ್ತಾ ಇದ್ದಾನೆ. ಹೊಸ ತಾಂತ್ರಿಕನ ನಾಮದೇವರು ಪರಿಚಯ ಮಾಡಿಸ್ಕೊಳ್ತಾ ಇದ್ದಾನೆ. ಮಹೇಂದ್ರ ಬಿಜೆ ಇಬ್ಬರು ಪಡೆದ ಹುಮ್ಮಸ್ಸಿನಿಂದ ರವಿ ಹೊಸ ತಾಂತ್ರಿಕ ಹೇಗೆ ತನ್ನ ತಂಡಕ್ಕೆ ಬೆನ್ನೆಲುಬಾಗಿ ನಿಲ್ತಾನೆ ನೋಡ್ಬೇಕಾಗ್ತದೆ. ರವಿ ಟು ಮಹೇಂದ್ರ ಸುಂದರತೆ ಹೊಡೆತ ಲೆಗ್ ಸೈಡ್ ನ ಮೂಲಕ ತಂಡಕ್ಕೆ ಇಲ್ಲ. ಇದರೊಂದಿಗೆ ಅವಳಿ ಓಟದ ಪೂರೈಕೆ. ಇದರೊಂದಿಗೆ ತಂಡದ ಮೊತ್ತ 15. ದೇಶ ಕೊನೆಯ 6 ಎಸೆತ ಆದಷ್ಟು ಓಟ ಕಾಲೇ ಆಗ್ತದೆ ನೋಡ್ಬೇಕಾಗ್ತದೆ. ವಸಿಷ್ಠ ನಾರಾಯಣ್
ಗೋಲ್ ಮಾಡಲು ನರೇಂದ್ರನ ಪರಿಚಯ ಮಾಡಿಸ್ಕೊಂತ ಇದ್ದಾನೆ. ಒಬ್ಬ ಗಾಪ್ಕಲ್ ಕಂಡ ಶ್ರೇಷ್ಠ ಆಟಗಾರನ ಪಟ್ಟಿಯಲ್ಲಿ ನರೇಂದ್ರನ ಪಾಲು ಕೂಡ ಸೇರಿಕೊಳ್ತಾ ಇದೆ. ಸುವಾನ್ ಹಾಕಿಕೊಟ್ಟ ಭದ್ರ ಬುನಾದಿ ಸಿಕೆಎಂ ಸ್ಟಾರ್ಗೆ ಬೆನ್ನೆಲುಬಾಗಿ ನಿಲ್ತಾ ಇದೆ. ಇದರ ಮಧ್ಯೆ ಕಫ್ತಾನ ಕೊನೆಯ ಓವರ್ ತನಕ AT ಸುನಿ ಮೇಲೆ ಕಚ್ಚಾಡ್ತಾ ಇದ್ದಾನೆ. ಆದ್ರೆ ಅಂಕಿಅಂಶ ಹೆಚ್ಚಳಗೊಳ್ತಾ ಇಲ್ಲ. ಏನಿಡಿದ 6 ಎಸೆತ, ಅದೆಷ್ಟು ಓಟ ಕಾಲೆ ಆಗ್ತದೆ ನೋಡ್ಬೇಕಾಗ್ತದೆ. ವಸಿಷ್ಠ ವಾರಿಯರ್ಸ್ ಪ್ರಥಮ ಎಸೆತ ಉದ್ಧರಿಯಾಗಿ ಪರಿವರ್ತನೆಗೊಳ್ತಾ ಇದೆ. 1.5 ರನ್ ಕದಿಯಲ್ಲಿ ಹೋಗಿ ಮಹೇಂದ್ರ ತನ್ನ ಸ್ವಸ್ಥಾನಕ್ಕೆ ಪರೇಡ್ ನಡೆಸ್ತಾ ಇದ್ದಾನೆ. ದಾಂಡಿಗನ ನಾಮದೇಹ ಆನಂದ ಅರ್ಶಿಂಗ್ ತೋರಿಸಿದ ಸುಂದರತೆ ಆಟಗಾರ ಆನಂದನ ಪರಿಚಯ ಮಾಡಿಸ್ಕೊಂತ ಇದ್ದಾನೆ. ಸಾಕಷ್ಟು ಅಭಿಮಾನಿಗಳು ಈ ಪಂದ್ಯಾಕೂಟನ್ನು ವೀಕ್ಷಿಸುತ್ತಾ ಇದ್ದಾರೆ. ಅದೇ ರೀತಿ ದ್ವಿತೀಯ ಎಸೆತಕ್ಕಾಗಿ ನೆಟ್ಟ ನೇರನೆ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಈ ಮಧ್ಯೆ ಕಫ್ತಾನ ಆಟ ಅಂತ್ಯ ಕಂಡು ಬರ್ತಾ ಇದೆ. ಲೆಫ್ಟ್ ಆಟಗಾರ ದಿನೇಶನ ಪರಿಚಯ ಮಾಡಿಸ್ಕೊಂತಾ ಇದ್ದಾರೆ. ಒಂದೆಡೆ ರೆಡ್ ಲೈನ್ಸ್ ಪರ ಆಡಿದ ಆಟಗಾರ ದಿನೇಶ ನಾಮದೇವನ್ನು ಲಿಖಿತಗೊಳಿಸ್ತಾ ಇದ್ದಾನೆ. ಅದರ ಸ್ಟ್ರೈಕ್ ನಲ್ಲಿ ಅವರಿಂದ ಅನುಭವಿ ಆಟಗಾರ ಎರಡಲ್ಲಿ 2 ಉದ್ದರಿ ಪಡೆದ ಹುಮ್ಮಸ್ಸಿನಿಂದ ನರೇಂದ್ರ 3ನೇ ಉದ್ದರಿಗಾಗಿ ಇದರ ಮಧ್ಯೆ 28 ಪೂರೈಕೆಗೊಳ್ತಾ ಇದೆ. ಮಂದಗತಿಯಲ್ಲಿ ಸ್ಕೋರ್ನ ಹೆಚ್ಚಳ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಲೆಫ್ಟಿ ಆಟಗಾರ ದಿನೇಶ ಸ್ಟ್ರೈಕ್ ನಲ್ಲಿ ಲೆಫ್ಟಿ ಆಟಗಾರ ಗಾಳಿ ಪೂಜೆ ಪ್ರಸಿದ್ಧ ಸುಂದರ ಆಟಗಾರ ದಿನೇಶ. ಅದೇ ರೀತಿ ನರೇಂದ್ರ 2 ಉದ್ದರಿ ಪಡೆದ ಹುಮ್ಮಸ್ಸಿನಿಂದ ಇದರ ಮಧ್ಯೆ ಅವಳಿ ನಡೆದ ಪೂರೈಕೆಗೊಳ್ತಾ ಇದೆ. 6 ಗಜಗಳ ನಡುವೆ 2 ಮಿಂಚಿನ ಓಟ ಕಂಡು ಬರ್ತಾ ಇದೆ. ಇದರೊಂದಿಗೆ 2 ಓಟದ ಎಚ್ಚರಿಕೆ ಕಂಡು ಬರ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ 18. ಮತ್ತೊಮ್ಮೆ ನರೇಂದ್ರ ಟು ದಿನೇಶ. ಇದರ ಮಧ್ಯೆ ಬಾಲಿಷ್ಟ ಹೊಡೆತ ಮತ್ತೊಂದು ಉದ್ದರಿ ಆಘಾತ. ಲೆಫ್ಟಿ ಆಟಗಾರ ದಿನೇಶ ಮರಳಿ ತನ್ನ ಸ್ವಸ್ಥಾನಕ್ಕೆ ಪರೇಡ್ ನಡೆಸ್ತಾ ಇದ್ದಾನೆ. ಹೊಸ ದಾಂಡಿಗನ ನಾಮಧೇಯ ಪಾನಿಯನ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಜಾಂಟಿಯ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಇದರ ಮಧ್ಯೆ ಸುಂದರತೆ ಹೊಡೆತ ನೋಬಾಲ್ ಎಂಬ ತೀರ್ಪು ನೀಡ್ತಾ ಇದ್ದಾನೆ. ಅಲ್ಲಿ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ತಾ ಇದ್ದಾನೆ. ಇದರೊಂದಿಗೆ ಅವಳಿ ಓಟದ ಪೂರೈಕೆ. ಇಲ್ಲಿ ಯಾವುದೇ ರೀತಿಯ ಚೆಕ್ ಬೌಲರ್ಗಳಿಗೆ ಅವಕಾಶವಿರುವುದಿಲ್ಲ. ಅದೇ ರೀತಿ ರಿಸ್ಟ್ಗೂ ಕೂಡ ಅವಕಾಶ ಇರುವುದಿಲ್ಲ. ಇದು ಆಯೋಜಕರ ತೀರ್ಮಾನವಾಗಿರುತ್ತದೆ. ರಿಸ್ಟ್ ಬೌಲರ್ಗಳಿಗೆ ಅವಕಾಶ ಇರುವುದಿಲ್ಲ. ಇಲ್ಲಿ ಅಂತರ ತೀರ್ಮಾನ ಅಂತಿಮವಾಗಿರುತ್ತದೆ. ಯಾವುದೇ ರೀತಿಯ
ಗೊಂದಲಗಳಿಗೆ ಮನವಿ ಮಾಡಿಕೊಳ್ಳುವಿರಿ. ಇದು ಸಿಕೆಎಂ ಸ್ಟಾರ್ ತಂಡದ ಆಟಗಾರರಿಗೆ ಸೂಚನೆ ನೀಡ್ತಾ ಇದ್ದಾನೆ. ಬೌಲರ್ ಚೇಂಜ್ ಆಗಿದ್ದಾರೆ. ಎಸೆತಗಾರ ರೆಡ್ ಬುಲ್ ನ ಶಂಶೀರ್ನ ಪರಿಚಯ ಮಾಡಿಸ್ಕೊಳ್ತಾ ಇದ್ದಾನೆ. ಬಹುಶಃ ಕೋನೆಸ್ಗಾಗಿ ಶಂಶೀರ್ ಟು ಆನಂದ ಕ್ಯಾಚ್ ಆಗೋ ಸಾಗುತ್ತೆ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ. ಇದರೊಂದಿಗೆ ಆನಂದನ ಆಟ ಅಂತ್ಯ. ಇದರೊಂದಿಗೆ ಓವರ್ನ ಮುಕ್ತಾಯ. 5 ಓವರ್ದ ಮುಕ್ತಾಯಕ್ಕೆ ತಂಡದ ಮೊತ್ತ 21. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ನೀಡ್ತದೆ ಎಂಬ ಸೂಚನೆ ನೀಡ್ತಾ ಇದ್ದಾನೆ. 30 ಮುಂದೆ 22 ಗುರಿ ಬೆನ್ನಬೇಕಾಗ್ತದೆ. ಸಿಕೆಎಂ ಸ್ಟಾರ್ ಮುಂದಿನ ವಿದ್ಯಮಾನಕ್ಕಾಗಿ ಅಫ್ಜಲ್ ಕೊಪ್ಪ ಇವರಿಗೆ ನೀಡ್ತಾ ಇದ್ದಾನೆ. ಧನ್ಯವಾದಗಳು. ಧನ್ಯವಾದಗಳು ಜೀವನದ. ಮೊದಲ ಹಂತದಲ್ಲಿ ದಾಂಡಿಗೆತನವನ್ನು ಮಾಡಿರ್ತಕ್ಕಂಥ ವೈಶಿಷ್ಟ್ಯ ವಾರಿಯರ್ಸ್ ಆಟಗಾರ ನಿಗದಿತ 5 ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸ್ತಾ ಇದ್ದಾರೆ. 7ನೇ ಹಂತದಲ್ಲಿ ದಾಂಡಿಗೆತನವನ್ನು ಮಾಡಬೇಕಾಗಿರ್ತಕ್ಕಂಥ ಸ್ಟಾರ್ ಚಿಕ್ಕಮಗಳೂರು ರವಿ ನಾಯಕತ್ವದ ಒಂದು ತಂಡ 30 ಚೆಂಡುಗಳ ಮುಂದೆ 22 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಆರಂಭಿಕರು ಶೀಘ್ರಗತಿಗೆ ಅಂಕಣಕ್ಕೆ ಆಗಮಿಸಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ಒಂದು ರೀತಿಯಾಗಿ 3 ದಿನಗಳ ಕಾಲ ಇದೇ ಭಾಗದಲ್ಲಿ ಬಹಳ ಸುವ್ಯವಸ್ಥಿತವಾಗಿರ್ತಕ್ಕಂಥ ಹಗಲಿನ ದಾಖಲೆಯ ವ್ಯವಸ್ಥಿತ ಕ್ರೀಡಾಕೂಟ ನೇರ ಪ್ರಸಾರದೊಂದಿಗೆ ಸಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ನೇರ ಪ್ರಸಾರವನ್ನು ನೀಡಿ ರಾಜ್ಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮ ಈ ಪಂದ್ಯಾಟದ ಎಲ್ಲ ಚಿತ್ರಣವನ್ನು ಸೆರೆ ಹಿಡಿತಾ ಇದೆ. ವೈಸ್ ಸ್ಪೋರ್ಟ್ಸ್ ಪಂದ್ಯಾಟದ ನೇರ ಪ್ರಸಾರವನ್ನು ನೀಡ್ತಾ ಇದೆ. ಅಭಿನಂದಿಸಿಕೊಳ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಮೂರು ಎಲ್ಲ ಶಾಂತಪ್ರಿಯ ಕ್ರಿಕೆಟ್ ಪಟುಗಳ ವರ್ಗಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಮೊದಲ ಆರಂಭಿಕ ಆಟಗಾರರಾಗಿ ಫರಾನ್ ಮತ್ತು ತಂಗವೇಲ್ ಅಂಕಣಕ್ಕೆ ಆಗಮಿಸಿಕೊಂಡಿದ್ದಾರೆ. ಕನಿಷ್ಠ ಮೊತ್ತವನ್ನು ಚೇಸ್ ಮಾಡಬೇಕಾಗಿರತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾರೆ ಮತ್ತು ವಿಚಾರವನ್ನು ಕಾಪಾಡಬೇಕಷ್ಟೇ. ಮೊದಲ ಎಸ್ಗಾರಿಕೆ ವಿಭಾಗದಲ್ಲಿ ಮುಖೇಶ್ ಡಾಲಿರವನ್ನ ಪರಿಚಯಿಸ್ತಾ ಇದ್ದಾರೆ. ಬಹಳಷ್ಟು ಅನುಭವಿಸ್ಗಾರರು, ಬಹಳಷ್ಟು ಅನುಭವಿ ಆಟಗಾರರು. ಇದೀಗ ಲೀಗ್ ಮಾದರಿಯಲ್ಲಿ ಮೊದಲ ಪಂದ್ಯದಲ್ಲಿ ಮೊದಲ ಎಸ್ಗಾರಿಕೆ ಒಂದನೇ ಫೋರಾನ್ ಶೇಖರ್ ಅಲ್ಲಿ ಮೂವತ್ತರ ಮುಂದೆ 22ರ ಒಂದು ಓಟವನ್ನು ದಾಖಲಿಸಬೇಕಾಗಿದೆ. ಪ್ರತಿ ಎಷ್ಟಕ್ಕೂ ಒಂದು ಓಟವನ್ನು ದಾಖಲಿಸಿದ್ರೆ ಸುಲಭ ಸಾಧ್ಯವಾಗಿ ಜಯಿಸಬಲ್ಲ ಅಂತ ತಂಡ. ಮೊದಲ ಚೆಂಡು ಡಾಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಡೀಪ್ ಪಾಯಿಂಟ್ ಭಾಗದಲ್ಲಿ ಕ್ರಮಿಸ್ತಾ ಇದೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮೊದಲ ಖಾತೆ ಫರಾನ್ ಅವರು ಆರಂಭಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಿಂದ ಪಂದ್ಯಾಕೂಟ ಮಧ್ಯಾಹ್ನದ ಮಠ ಸುಡು ಬಸ್ಸಿನಲ್ಲೂ ಕೂಡ ಕ್ರೀಡಾಪಟುಗಳು ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ವೀಕ್ಷಕರು ಪಂದ್ಯಾಟದ ವೀಕ್ಷಣೆಯನ್ನು ಕೂಡ ಮಠ ಸುಡು ಬಿಸಿನಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಯುವ ಪೀಳಿಗೆ ಪಂದ್ಯಾಟದ ವಿದ್ಯಾರ್ಥಿಗಳೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ತನ್ನ ಮೂಲಕ ಬೇರಸಿನ ಹೊಡೆತವರೆಲ್ಲ ಕಲಿಸಿದ್ರು.
ಮತ್ತೆ ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನವನ್ನು ಪಡ್ಕೊಟ್ರು. ಕೌರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಮತ್ತೆ ಒಂದು ಓಟಗಳ ಅಚ್ಚುವರಿ. ಪ್ರಗತಿಯ ಮೊದಲ ಓವರ್ನಲ್ಲಿ 5ಕ್ಕೆ ತಲುಪ್ತಾ ಇದೆ. 5 runs ವಿದೌಟ್ ಲಾಸ್. ತಂಗವೇಲ್ ವರ್ಸಸ್ ಫರಾನ್. ಲೋಕಿ ಮತ್ತು ದಿಲೀಪ ನಿರ್ಣಾಯಕರಾಗಿ. ಢಾಲಿ ಮೊದಲ ರಸ್ಗಾರಿಕೆ. ಗೋಂಡಾ ಗೋಟ ರಕ್ಷಕರಾಗಿ ಬಹಳ ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಡೀಪ್ ಸ್ಕ್ವೇರ್ ಲೆಗ್ ಅನ್ನು ಬಳಸ್ತಾ ಇದ್ದಾರೆ. ಇನ್ನೊಂದೆಡೆ ಡೀಪ್ ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ. ಎಡಗೈ ಆಟಗಾರರನ್ನು ನಿಯಂತ್ರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ಮೊತ್ತವನ್ನು ಚೇಸ್ ಮಾಡಬೇಕಾಗಿರತಕ್ಕಂಥ ತಂಡ ಪ್ರಗತಿಯ ಮೊದಲ ಓವರ್ನಲ್ಲಿ ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ಳದೆ 5 ಓಟವನ್ನು ದಾಖಲಿಸ್ತಾ ಇದೆ. ಅಮೋಘವಾಗಿರ್ತಕ್ಕಂಥ ಇನ್ನಿಂಗ್ಸ್ ಅಲ್ಲಿ ಫರಾನ್ ಮುಂಚೂಣಿಯಲ್ಲಿದ್ದಾರೆ. ಒಂದು ರೀತಿಯಾಗಿ ನಮ್ಮ ಈ ಭಾಗದ ಜನಪ್ರಿಯ ಕ್ರೀಡಾಪಟು ಆಗಿರ್ತಕ್ಕಂಥ ಅಕ್ಬರ್ ಈ ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ನೆಚ್ಚಿನ ಕ್ರೀಡಾಪಟು, ನಮ್ಮ ಆತ್ಮೀಯ ಸ್ನೇಹಿತ ಅಭಿನಂದಿಸಿಕೊಳ್ತಾ ಇದ್ದೇವೆ, ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ ಮುಖಾಂತರವಾಗಿ 6ಕ್ಕೆ ತಲುಪ್ತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಿ ಆಗ್ತಾ ಇದೆ ಫರಾನ್ ರವರಿಗಾಗಿ. ಡ್ಯಾಲಿ ಎಸ್ತಿರ್ತಕ್ಕಂಥ ಚೆಂಡು ಈ ಬಾರಿ ಗಲ್ಲಿ ಭಾಗದಲ್ಲಿ ಬಹಳಷ್ಟು ಉತ್ತಮ ದಾಖಲಿಸಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪ್ರಗತಿಯ ಮೊದಲ ಓವರ್ನಲ್ಲಿ 7ಕ್ಕೆ ವಿದೌಟ್ ಲಾಸ್. ಸಾಕಷ್ಟು ವ್ಯವಸ್ಥಿತವಾಗಿ ಜರುಗುತ್ತಾ ಇರತಕ್ಕಂಥ ಪಂದ್ಯಾಕೂಟ ಒಂದೆಡೆ ನನ್ನ ಸಂಘಟನೆಯವರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ನಿರ್ಣಾಯಕರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ವೈಸ್ ಸ್ಪೋರ್ಟ್ಸ್ ನ ಕ್ಯಾಮೆರಾ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯ ಕ್ಯಾಮೆರಾಮನ್ಗಳು ಕೂಡ ಸ್ಟುಡಿಯೋ ಬಿಸಿಲಲ್ಲಿ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಂದರತೆಯ ಚೆಂಡು ಜಾಣನೆಯ ಎಸೆತ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 7ಕ್ಕೆ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಮೊದಲ ಹಂತದಲ್ಲಿ ಮಾಡಿದ್ರು. ಒಂದು ರೀತಿಯಾಗಿ ರಾಜ್ಯದ ಬಹಳಷ್ಟು ಬಲಾಢ್ಯ ತಂಡವನ್ನು ಪ್ರತಿನಿಧಿಸಿ ಆಡಿರ್ತಕ್ಕಂಥ ಬಹಳಷ್ಟು ಅನುಭವಿ ಆಟಗಾರರು ಒಂದು ರೀತಿಯಾಗಿ ಮಲೆನಾಡು ವಿಭಾಗದ ಪರಿಸರದಲ್ಲಿ ಗಮನಿಸಿಕೊಂಡ್ರೆ ಬಹಳಷ್ಟು ಪಂದ್ಯಾಟವನ್ನು ಜೆಕೆ ಪರವಾಗಿ ಆಡಿದ್ರು. ಜನಪ್ರಿಯ ದಾವಣಗೆರೆ ಪರವಾಗಿ ಆಡಿದ್ರು. ಈ ರೀತಿಯಾಗಿ ಉಡುಪಿಯ ಇನ್ನಷ್ಟು ಬಹಳಷ್ಟು ತಂಡಗಳಲ್ಲಿ ಆಡಿರ್ತಕ್ಕಂಥವರು ಅನುಭವಿ ಆಟಗಾರ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಅಚೀವರ್ಸ್ ಬ್ಯಾಂಗ್ಳೂರು ಪರವಾಗಿ ಆಡುವಂತಹ ಆಟಗಾರರು ಇವತ್ತಿನ ದಿನ ಸ್ಟಾರ್ ಚಿಕ್ಕಮಗಳೂರು ಪರವಾಗಿ ಆಡ್ತಾ ಇದ್ದಾರೆ. ಸುಹಾನ್ ಮೊದಲ ಓವರ್ನಲ್ಲಿ 4ನೇ ರಸ್ಗಾರಿಕೆಯನ್ನು ಮಾಡಿದ್ರು. ಒಂದು ರೀತಿಯಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ 7ಕ್ಕೆ ವಿದೌಟ್ ಲಾಸ್. ಇದೀಗ ಹೊಸ ಬೌಲರ್ನ ಪರಿಚಯಿಸ್ತಾ ಇದ್ದಾರೆ. ಹೊಸ ಬೌಲರ್ ಕೌಶಿಕ್ ಎಸ್ಗಾರಿಕೆಯಲ್ಲಿ ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಫರಾನ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಬಲ್ಲಂತವರು ನೈಜ ಕ್ರಿಕೆಟ್ ಕ್ರೀಡಾಪಟು. ರಿವರ್ ಸ್ವೀಪ್ ಶಾಟ್, ಫುಲ್ ಶಾಟ್, ಕವರ್ ಡ್ರೈವ್, ಸ್ಕೂಪ್ ಶಾಟ್, ಈ ರೀತಿಯಾಗಿರ್ತಕ್ಕಂಥ ನೈಜ ಹೊಡೆತವನ್ನು ಬಹಳಷ್ಟು ಸುಲಭ ಸಾಧ್ಯವಾಗಿ ಜಯಿಸಬಲ್ಲಂತವರು ದಾಖಲಿಸಬಲ್ಲಂತವರು ಆಟಗಾರ. ಚಿಕ್ಕಮಗಳೂರು ಪರಿಸರದಲ್ಲಿ ಬಹಳಷ್ಟು ಉದಯೋನ್ಮುಖ ಆಟಗಾರರು ಶಾಂತವೇರಿ, ಹೊಸಪೇಟೆ, ಗಾಲಿಪೂಜೆ, ಕೈಮರ, ಅಲ್ಲಂಪುರ, ಚಿಕ್ಕಮಗಳೂರು, ಆಲ್ದೂರು ಈ ರೀತಿಯ ಪರಿಸರಗಳಲ್ಲಿ ಬಹಳಷ್ಟು ಮಂದಿ ಆಟಗಾರರಿದ್ದಾರೆ. ಜಾಣಮಯ ಹೊಡೆತ ಕವರ್ಸ್ ಭಾಗದಲ್ಲಿ ದಾಖಲಿಸಿದ್ರು. ಫರಾನ್ ಬಾರಿ ಒಂದೆರಡು ಸೇರ್ಪಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಮತ್ತೆ ಶಿಶಿರ ಓಟ ಡೇಂಜರಸ್ ಓಟದ ಪೂರೈಕೆ ಆಗ್ತಾ ಇದೆ. ಓಟಗಳ ಹೆಚ್ಚುವರಿ 9ಕ್ಕೆ ತಲುಪ್ತಾ ಇದೆ. ದಶಕದ ಹೊಸಲಲ್ಲಿ ಕಾಣ್ತಾ ಇದೆ ಸ್ಟಾರ್ ಚಿಕ್ಕಮಗಳೂರು ರವಿ ನಾಯಕತ್ವದ ತಂಡ. ಒಂದು ರೀತಿಯಾಗಿ ಟೂರ್ನಿಮೆಂಟ್ನಲ್ಲಿ ಬೆಸ್ಟ್ ಕ್ಯಾಪ್ಟನ್ ಎಂಬ ಪಾತ್ರವನ್ನು ನಿರ್ವಹಿಸಿದರೆ ಒಂದು ರೀತಿಯಾಗಿ ನಮ್ಮ ಸ್ಟಾರ್ ಚಿಕ್ಕಮಗಳೂರು ತಂಡದ ರವಿರವರಿಗೆ ಲಭಿಸುತ್ತದೆ. ಬಹಳಷ್ಟು ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ನಾಯಕರ ಕಾರ್ಯವನ್ನು ನಿರ್ವಹಿಸಬಲ್ಲಂತವರು ಕ್ರಿಕೆಟ್ ಕ್ರೀಡಾಪಟು. ತನ್ನ ಮೂಲಕ ಮತ್ತೆ ದಾಂಡಿಗರು ಬಹಳಷ್ಟು ಉತ್ತಮ ರೀತಿಯ ಒಂದು ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಿದ್ರು. ಗಲ್ಲು ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಫರಾನ್ ದಾಖಲಿಸಿದ್ರು. ಎಸ್ಗಾರ್ನ ವಂಚಿಸ್ತಾ ಇದ್ದಾರೆ. ಸುಂದರತೆ ದಾಂಡಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದೋಟಗಳ ಹೆಚ್ಚುವರಿ ಮುಖಾಂತರವಾಗಿ 10ಕ್ಕೆ ತಲುಪ್ತಾ ಇದೆ. ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಋತುವಿನಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಒಂದು ರೀತಿಯಾಗಿ ಹಗಲು ಮತ್ತು ರಾತ್ರಿಯ ಮತ್ತು ರೇಟ್ನಲ್ಲಿ ಲಕ್ಷ ರೂಪಾಯಿ ನಗದು ಪುರಸ್ಕೃತ ಪಂದ್ಯಾಟವನ್ನು ನಡೆಸ್ತವೆ. ಆ ಪೈಕಿ ಕೆಲವೊಂದು ಸಂಘ ಸಂಸ್ಥೆಗಳು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಗಳಿಗಾಗಿ ಬೈಕ್ಗಳನ್ನು ನೀಡಿ ಗೌರವಿಸ್ತಾರೆ. ಆ ಪೈಕಿಯಾಗಿ ಗಮನಿಸಿಕೊಂಡು ರಾಜ್ಯದಲ್ಲಿ ಬಹಳಷ್ಟು ಮಂದಿ ಜೈ ಕರ್ನಾಟಕ, ಮಾರ್ಚ್ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ರಿಯಲ್ ಫೈಟರ್ಸ್ ಮಲ್ಪೆ, AGF ಪಡುಬಿದ್ರೆ ಈ ರೀತಿಯಾಗಿರ್ತಕ್ಕಂಥ ತಂಡಗಳಲ್ಲಿ ಬಹಳಷ್ಟು ಮಂದಿ ಆಟಗಾರರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನುವಂಥ ರೂಪದಲ್ಲಿ ಬೈಕ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳಿವೆ.
ತನ್ಮೂಲಕ ಈತನ ಮಧ್ಯೆ ಕ್ಷೇತ್ರ ಲಕ್ಷ್ಯ ಕೈಕೊಡ್ತಾ ಇದೆ. ಮತ್ತೆ ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಗೂಟು ರಕ್ಷಕರ ವಿಭಾಗದಲ್ಲಿ ಗುಂಡ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಅಡುಗೆ ಆಗ್ತಾ ಇದೆ. ಎದುರಾಳಿಗಳಿಗೆ ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಈ ಮುಖಾಂತರವಾಗಿ 12ಕ್ಕೆ ತಲುಪ್ತಾ ಇದೆ. ಎಡಗೈ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕೋರ್ಸ್ ಭಾಗದಲ್ಲಿ ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. ಪ್ರತಿ ಎಸ್ತಕ್ಕೂ ಒಂದು ಓಟವನ್ನು ದಾಖಲಿಸಿಕೊಂಡು ಸುಲಭ ಸಾಧ್ಯವಾಗಿ ತಿಳಿಸಬಲ್ಲಂತ ಒಂದು ತಂಡ ಸ್ಟಾರ್ ಚಿಕ್ಕಮಗಳೂರು ಸುಲಭ ಸಾಧ್ಯವಾಗಿ ಈ ಮೊತ್ತವನ್ನು ಚೇಸ್ ಮಾಡುತ್ತಾ ಇದೆ. ಈ ಬಾರಿ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆಯುತ್ತಾ ತೋಳ್ಮನೆ ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 14 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಮೊತ್ತವನ್ನು ಸುಲಭ ಸಾಧ್ಯವಾಗಿ ಚೇಸ್ ಮಾಡುತ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನು ಕೂಡ ಕೆಲವು ಓಟಗಳ ಅವಶ್ಯಕತೆ ಇದೆ. ಒಂದೆಡೆ ಎಸ್ಗಾರಿಕೆ ವಿಭಾಗದಲ್ಲಿ ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಒಂದೆಡೆ ಮುಂದಿನ ಪಂದ್ಯಾಟಕ್ಕಾಗಿ ಮೊಟ್ಟ ಮೊದಲ ಕರೆಯನ್ನು ನೀಡಿದ್ರು. ಗಮನಿಸಿಕೊಂಡು ಟಾಸ್ ಕಾರ್ಯಕ್ರಮದಲ್ಲಿ ನಾಯಕರ ಪಾಲ್ಗೊಳ್ಳುವ ಕೇಳಿಕೊಳ್ತಾ ಇದ್ದೇವೆ. ಲಾಸ್ಟ್ ಕಾಲ್ ಫಾರ್ ಯು ಸರ್. ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ಕೆಬಿಸಿ ಕೈಮರದ ವಿರುದ್ಧವಾಗಿ ಮಲ್ನಾಡು ರಾಯಲ್ಸ್ ಆಟಗಾರರು ದಯವಿಟ್ಟು ಲಾಸ್ಟ್ ಕಾಲ್ ಫಾರ್ ಯು ಮೊದಲಾಗಿ ತಿಳಿಸಿದ್ದೇವೆ. ನೇರ ಪ್ರಸಾರ ಜರುಗ್ತಾ ಇದೆ. ಟಾಸ್ ಕಾರ್ಯಕ್ರಮಕ್ಕೆ ಸಾಗಿ ಬನ್ನಿ. ಪದೇ ಕರೆಯನ್ನು ಕೊಡುವಾಗಿ ಮಾಡಬೇಡಿ. ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ನೇರ ಪ್ರಸಾರದ ಒಂದು ಪಂದ್ಯಾಟವನ್ನು ನಮ್ಮ ಹೊಸಪೇಟೆ ಯುವಕರು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆಕರ ವಿಚಾರವಾಗ್ತಾ ಇದೆ. ನಮ್ಮೆಲ್ಲರೂ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದನ್ನು ಅವಕಾಶವನ್ನು ನೀಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಗಮನಿಸಿಕೊಳ್ಳಿ. ಟಾಸ್ ಕಾರ್ಯಕ್ರಮ ಆಗಿರಲಿ, 12th ಮೆಂಬರ್ಸ್ ಆಗಿರಲಿ, ದಯವಿಟ್ಟು ಸಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಡಾಲಿ ವೈಯಕ್ತಿಕ 2 ಮತ್ತು 3 ನಷ್ಟಗಾರಿಕೆಯಲ್ಲಿ ಸುಂದರತೆ ಹೊಡೆತ. ಈ ಬಾರಿ ಫುಲ್ ಶಾಟ್ ದಾಖಲಿಸುವ ಪ್ರಯತ್ನ ಮಾಡಿದ್ದು. ಶಾರ್ಟ್ ಸ್ಕೋರ್ ವಿಭಾಗದಲ್ಲಿ ಓಟಗಳ ಹೆಚ್ಚುವರಿ, 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಒಂದು ರೀತಿಯಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ದಾಂಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೈಜ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಫುಲ್ ಶಾಟ್, ಸ್ವೀಪ್ ಶಾಟ್, ಈ ರೀತಿಯಾಗಿರ್ತಕ್ಕಂಥ ಹೊಡೆತಗಳು ಪದೇ ದಾಖಲಿಸ್ತಾ ಇದ್ದಾರೆ. 2ನೇ ಬಾರಿ ಡಾಲಿ सिस्टम लगाया. एक बढ़िया शॉट, बढ़िया शॉट लगा रहे हैं यहाँ पर बल्लेबाजी. 2 रन दौड़ कर ले चुकी है. यहाँ पर रन भी बढ़ती जा रहा है. यहाँ पर एक भी विकेट अब तक नुकसान नहीं हुआ है. बढ़िया बल्लेबाजी कर रहे हैं यहाँ पर फरहान और लेफ्ट हैंड बैट्समैन तंगवेल. बढ़िया बल्लेबाजी कर रहे हैं यहाँ पर. दिन का दूसरी मैच चल रहा है. एक स्टार चिकमंगलूर और वशिष्ठ वारियर्स. 2 ಓಟಗಳ ಹೆಚ್ಚುವರಿ 17ಕ್ಕೆ ತಲುಪ್ತಾ ಇದೆ. ಕೇವಲ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ರನ್ಔಟ್ ಅವಕಾಶಗಳು. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸ್ಟಾರ್ ಚಿಕ್ಕಮಗಳೂರು. ಡೇಂಜರಸ್ ಹೊಡೆದ ಪೂರೈಕೆಯನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ತಂಗವೇಲ್ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನು ನೀಡುತ್ತಾ ಇದ್ದಾರೆ. ಈ ಹಂತದಲ್ಲಿ ಅವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬಬಲ್ಲಂತ ಪ್ರಯತ್ನದಲ್ಲಿ ರವಿ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಇವತ್ತಿನ ದಿನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಯಕರ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನದಲ್ಲಿ ನಾಯಕರ ಒಂದು ಪಾತ್ರವನ್ನು ಗಮನಿಸಿದ್ರೆ ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ನಾಯಕರ ಕಾರ್ಯವನ್ನು ನಿರ್ವಹಿಸಬಲ್ಲಂತವರು ನೈಜ ಕ್ರಿಕೆಟ್ ಕ್ರೀಡಾಪಟು ರವಿ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡವನ್ನು ಕಟ್ಟಿಕೊಂಡು ರಾಜ್ಯದಲ್ಲಿ ಬಹಳಷ್ಟು ಅನುಭವಿ ತಂಡವನ್ನು ಹೊಂದಿಕೊಂಡು ಆಡಿರ್ತಕ್ಕಂಥ ಬಹಳಷ್ಟು ಅನುಭವಿ ಆಟಗಾರರನ್ನ ಹೊಂದಿಕೊಂಡು ಆಡ್ತಾ ಇದ್ದಾರೆ. ಬೂರಸಿನ ಹೊಡೆತವನ್ನು ಕಾಣುವಂತ ಪ್ರಯತ್ನವನ್ನು ಪಟ್ಕೊಟ್ರು. ಓಟಗಳು ಲಭಿಸ್ತಾ ಇಲ್ಲ. ಒಂದೆಡೆ ಗೂಟ ರಕ್ಷಕರಾಗಿ ಗುಂಡ, ಸ್ಟ್ರೈಕರ್ ವಿಭಾಗದಲ್ಲಿ ಫಾರನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರವಿ, ಎಸ್ಗಾರರಾಗಿ ಡಾಲಿ, ನಿರ್ಣಾಯಕರಾಗಿ ಲೋಕಿ, ಇನ್ನೊಂದೆಡೆ ದಿಲೀಪ. ಜಾಣಮಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಾರಿಕೆ ಹೊಂದಿರೋರೆ. ಗೂಟ ರಕ್ಷಕರ ವಿಭಾಗದಲ್ಲಿ ಗುಂಡ ಹಸನ್ಮುಖಿ ಆಗ್ತಾ ಇದ್ದಾರೆ. ಇನ್ನೊಂದೆಡೆ ಫರಾನ್ ಕೂಡ ಹಸನ್ಮುಖಿ. ಬಹುಶಃ ನಿರೀಕ್ಷೆ ಈ ರೀತಿಯ ಹೊಡೆತವನ್ನು ಅವರು ಕೂಡ ನಿರೀಕ್ಷಿಲ್ಲ.
ಒಂದು ರೀತಿಯಾಗಿ ವಿಶಿಷ್ಟ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಒಟ್ಟು ಮೊತ್ತ 18. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ರವಿ ದಾಂಡುವಿನ ಮುಖಾಂತರವಾಗಿ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ ಒಟ್ಟು ಮೊತ್ತ 19 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಸ್ಟಾರ್ ಚಿಕ್ಕಮಗಳೂರು ಆಟಗಾರರು ಇನ್ನು ಉಳಿದಿರ್ತಕ್ಕಂಥ ಸ್ಥಳದಲ್ಲಿ ಕೇವಲ ಅಂತಿಮ 12ರ ಮುಂದೆ 3 ಓಟಗಳು ಬರಬೇಕಾಗಿದೆ. ಪಾರ್ಟ್ ಟೈಮ್ ಬೌಲರ್ ಸಂದೀಪ್ ಗುಂಡಾಸ್ಗಾರಿಕೆಯಲ್ಲಿ ಗುಂಡಾಸದ ಚೆಂಡು ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಫೀಲ್ಡ್ ಸೆಟ್ಟಿಂಗ್ ಬರ್ತಾ ಇಲ್ಲ. 1 ಓಟಗಳ ಹೆಚ್ಚುವರಿ ಈ ನಿಟ್ಟಿನಲ್ಲಿ 20ಕ್ಕೆ ತಲುಪ್ತಾ ಇದೆ. ಒಂದು ರೀತಿಯಲ್ಲಿ ಮಂದಗತಿಯಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಬಿರುಸಿನ ಹೊಡೆತವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಕ್ಲೀನ್ ಬೋಲ್ಡ್ ಔಟ್. ಬಾರಿ ಗುಂಡ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 2ನೇ ವಿಕೆಟ್ ಕೈಕೊಳ್ತಾ ಇದೆ ಸ್ಟಾರ್ ಚಿಕ್ಕಮಗಳೂರು. ಒಂದು ರೀತಿಯಾಗಿ ಇವತ್ತಿನ ದಿನ ಬಹಳಷ್ಟು ವ್ಯವಸ್ಥಿತವಾಗಿ ಜರುಗ್ತಾ ಇರತಕ್ಕಂಥ ಪಂದ್ಯದ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇರತಕ್ಕಂಥ ನಮ್ಮೂರ ಎಲ್ಲ ಶಾಂತಪ್ರಿಯ ಕ್ರಿಕೆಟ್ ಪಟುಗಳು, ಕ್ರಿಕೆಟ್ ಪ್ರೇಕ್ಷಕರ ವರ್ಗಕ್ಕೆ ಒಂದು ರೀತಿಯಾಗಿ ತಮ್ಮ ದೈನಿತ್ಯದ ಸಕಲ ಕೆಲಸಗಳನ್ನು ಬದಿಗಿಟ್ಟುಕೊಂಡು ಪಂದ್ಯವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ತಮ್ಮ ವಾರದ ಪ್ರತಿಯೊಂದು ದಿನವೂ ಸುಡು ಬಿಸಿಲಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಇವತ್ತು ದಿನ ಸ್ವಲ್ಪ ಮಟ್ಟಿಗೆ ಬಿಡುವನ್ನು ಮಾಡಿಕೊಂಡು ನಮ್ಮ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಬಹಳಷ್ಟು ಮಂದಿ ಕ್ರೀಡಾಪಟುಗಳಿದ್ದಾರೆ, ಕ್ರೀಡಾ ಪ್ರೇಕ್ಷಕರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ವೇದಿಕೆಯ ಮುಖಾಂತರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಕಿರಣ್ ಸ್ಟ್ರೈಕರ್ ಅಲ್ಲಿ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ವಿನ್ನಿಂಗ್ ಶಾಟ್ ದಾಖಲಿಸುವಂತ ಒಂದು ಹಂತಕ್ಕಾಗಿ ನಾಯಕರು ಸ್ಟ್ರೈಕರ್ ಆಗಮಿಸ್ತಾ ಇದ್ದಾರೆ. ರವಿ ಸ್ಟ್ರೈಕರ್ ವಿಭಾಗದಲ್ಲಿ ಗುಂಡ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ಮಾಡುತ್ತಾ ಇದ್ದಾರೆ. ಸಂದೀಪ್ ಈ ಬಾರಿ ಬೇಗ್ 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 ಶಾಟ್ ಸಿಕ್ಸರ್. 6 ಓಟಗಳ ಹೆಚ್ಚುವರಿ. ರವಿ ಸಿಕ್ಸರ್ ಅನ್ನು ಕಳಿಸ್ತಾ ಇದ್ದಾರೆ. ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಸ್ಟಾರ್ ಚಿಕ್ಕಮಗಳೂರು ಪಂದ್ಯಾಟವನ್ನು ಜಯಿಸ್ತಾ ಇದೆ. ಒಂದು ರೀತಿಯಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ರೀಡಾಕೂಟದಲ್ಲಿ 7ನೇ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮವನ್ನು ಜಯಿಸಿರ್ತಕ್ಕಂಥ ಕೆಬಿಸಿ ಕೈಮರ ಅದ್ಯಾವ ಈ ರೀತಿಯ ನಿರ್ಣಯವನ್ನು ತೋರ್ಪಡಿಸ್ತಾ ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ನಾವು ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಪ್ರಮೋದ್ ಕೈಮರ Tira gattu koni chelu peru mersi nattu